ಲವ್ ಯು ಅಂತ ಹೇಳಿದ್ದಕ್ಕೆ ಇಷ್ಟೆಲ್ಲ ಖುಷಿ ಪಟ್ರೆ ಹೆಂಗೆ ಪಿಂಕಿ? ಇಲ್ಲ, ಇನ್ಮೇಲೆ ಹೀಗಾಗಬಾರ್ದು. ನನ್ಗೇನ್ ಬೇಕು? ಸೀನಾ ಬೇಕು. ಅವ್ರ ಪ್ರೀತಿ ಸಿಕ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ಆದ್ರೆ ಸೀನಾ ನನ್ನ ಲೈಫಲ್ಲಿ ಇರ್ಬೇಕು ಅಷ್ಟೇ. ನನ್ ಬಿಟ್ಟು ಇನ್ನೊಬ್ಳ ಜೊತೆ ಹೋಗ್ತಾನೆ ಅಂದ್ರೆ ಅವಳ ಲೈಫಿಂದ ಸೀನನ್ನ ವಾಪಸ್ ಕಿತ್ಕೊಂಡು ನನ್ನ ಲೈಫಲ್ಲಿ ಇಟ್ಕೋಬೇಕು. ಆ ಡುಮ್ಮಿ ನೆರಳ್ಬೇಕು, ಆಗ್ಲೇ ನನಗೆ ನೆಮ್ಮದಿ. ಆ ಡುಮ್ಮಿ ಲೈಫಿಂದ ಸೀನನ್ ಕಿತ್ಕೊಂಡ್ರೆ ಎಂತ ತೃಪ್ತಿ ಸಿಗುತ್ತೆ ನನಗೆ. ಈ ತರ ಐ ಲವ್ ಯು ಹೇಳೋದಕ್ಕೆಲ್ಲ ತೃಪ್ತಿ ಪಡ್ಕೊಂಡ್ರೆ ನಾನ್ ವೀಕ್ ಆಗ್ಬಿಡ್ತೀನಿ. ಇಲ್ಲ, ಇದು ಸಾಕಾಗಲ್ಲ. ಇನ್ನೂ ಜಾಸ್ತಿ ತೊಂದರೆ ಕೊಡ್ಬೇಕು ಸೀನಂಗೆ. ಅವನು ನೆಮ್ಮದಿಯಾಗಿ ನಿದ್ದೆ ಮಾಡಬಾರ್ದು. ಈ ವಾರದಲ್ಲಿ ರಾಣಿ ಮದ್ವೆ, ಅಷ್ಟ್ರಲ್ಲಿ ಏನಾದ್ರೂ ಮಾಡ್ಲೇಬೇಕು. ಇದಕ್ಕೆ ನನ್ನ ಅತ್ತೆ ಸಪೋರ್ಟ್ ಬೇಕು. ಆ ಮಾದಪ್ಪ ನನ್ನ ಫೋನಿಂದ ರಶ್ಮಿ ಕಾಲ್ ಮಾಡಿ ನನಗೆ ಬೈದಿದ್ದಾಳೆ ಅಂದ್ರೆ ಯಾಕೆ ಏನು ಅಂತ ಇನ್ನೂ ಅರ್ಥ ಆಗಿಲ್ಲ. ಆ ಸೀನನು ಇದ್ರ ಬಗ್ಗೆ ವಿಚಾರಿಸಿಲ್ಲ. ಮಾಡ್ತೀನಿ, ಈಗಲೇ ಅತ್ತೆ ಕಾಲ್ ಮಾಡ್ತೀನಿ. ಪಾರ್ವತಿ ಇದ್ದಿದ್ರೆ, ಅಯ್ಯೋ ನಮ್ಮ ಸೋಮ ನೆಲ ಒರೆಸ್ತಾವನೆ, ಯಾರಾದ್ರೂ ಬಟ್ಟೆ ತತ್ತಾನೆ, ನಾನು ಒರೆಸ್ತೀನಿ ಅಂದಿರೋಳು. ಯಾಕಣ ಅವಳು ಸಿಗ್ದೇನೆ ತಾನೇ ಇದ್ದಿದ್ರೆ ಅಯ್ಯಯ್ಯೋ ಹೊಸಿ ಬಟ್ಟೆ ತನ್ನಿ ನೆಲ ಒರೆಸ್ತೀನಿ ಅಂದಿರೋಳಂತೆ. ಸಿಗ್ದೇನೆ ಹೆಂಗ್ ಆಡ್ತಾ ಇದೀಯ? ಸಿಕ್ಕಿದ್ರೆ ಕಣ್ಣೀರನ್ನು ಒರೆಸ್ಬಿಡ್ತಾ ಇದ್ದ. ತಿರುತಿದು ನಿಂಗೆಲ್ಲಿ ಗೊತ್ತಾಯ್ತದೆ? ನಗುವು ಎಲ್ಲರಿಗಾಗಿ, ಹೃದಯ ಒಬ್ಬಳಿಗಾಗಿ. ಏಯ್, ಮೆಜೆಸ್ಟಿಕ್ 100% ಈ ಮಾತು ಹೇಳ್ಬಿಟ್ಟಿಯಾ? ತಲೆಗೆ ಒಂದೊಂದು ಒದೆಗಳು ಬೀಳ್ತವೆ, ಓದ್ಬಿಟ್ಟು ಹೋಯ್ತಾ ಇರ್ತಾರೆ. ಜಗತ್ತಿನ ಯಾವ ಮೂಲೆಗಾದ್ರೂ ಕೇಳಿ ಇದನ್ನೇ ಹೇಳ್ತೀನಿ. ಲೇ, ಯಾವಾಗಲೂ ಪಿರುತಿ ಅಂತ ಇದ್ರೆ ಮನೆ ಮೂಲೆಯಲ್ಲಿ ಬಿದ್ದಿರ್ಬೇಕಾಯ್ತದೆ. ನಿನಗೆ ಯಾಕೆ ಬೇಕಲ್ಲ ಜಗತ್ತು? ಬಿದ್ದಿರ ಮೂಲೆಯಲ್ಲಿ. ಮಾತ್ ಸಾಕು, ಮನುಗೆ ಡಿಸ್ಟರ್ಬ್ ಆಗುತ್ತೆ. ಸುಮ್ಮನೆ ನಿಮ್ ಕೆಲಸ ನೋಡಿ. ಮಾಡ್ತಾ ಇದೀನಲ್ಲ ಮೇ ಒಂದೆರಡು ದ್ರಾಕ್ಷಿಗೊಂದ್ಸಲ ಎತ್ತಿಟ್ಕೊಂಡ್ರೆ ಮೇ ನಿನ್ ಕೈಯಾರೆ ತಿನ್ಬೇಕು ಅಂತ ಆಸೆ ಆಯ್ತದೆ. ಆ ಮೊಘಲ್ ರಾಜರು ತಿಂತಾ ಇದ್ರಂತೆ, ಅದು ಯಾವ್ದಪ್ಪ ಅದು? ಅಲ್ಲಿ ಇಟ್ಲಿಲ್ಲ, ಅದ್ರಾಗ ನೋಡಿದ್ದಂತು ಚಿಕ್ಕ ವಯಸ್ಸಿನಾಗೆ. ಚಲ್ಲಿತೋ ಪಾಯಸ ಚಲ್ಲಿತೋ ನಾದಿರ್ ದಿನ ಯಾಕಜ್ಜಿ ನಂಗೆ ಓದಿದ್ಯಾ? ನಾಯಿ ನನ್ ಮಗನೆ, ನಿನ್ನ ಎದುರಿಗೆ ನಿಮ್ಮ ಅಣ್ಣನ ಹೊಡಿಯಕ್ಕಾಗತ್ತೆ ಅಂದ್ಲ, ಅದಕ್ಕೆ ನಿನ್ ಅಜಯ್ ಯಾಕೆ ಅಂತ ಹೇಳಿದ್ರೆ ಬಿದ್ದಿರೋ ಎಟ್ಟಿಗೆ ಒದ್ದಿರೋ ಒದೆಗೂ ನ್ಯಾಯ ಸಿಗ್ತದೆ. ನಿಮ್ ಜನ್ಮಕ್ಕೆ ಬೆಂಕಿ ಆಗ್ತ ಒಬ್ಬೊಬ್ರು ಸೇವೆ ಮಾಡ್ಕೊಂಡು ಕೂತಿದ್ರಲ್ಲ, ನಾಚಿಕೆ ಆಗಲ್ವಾ ನಿಮ್ ಜನ್ಮಕ್ಕೆ? ಇಷ್ಟನ್ ತಿಂದು ಖಾಲಿ ಮಾಡು. ಅಜ್ಜಿ ಬೈದ್ರು ಅಂತ ಬೇಜಾರ್ ಮಾಡ್ಕೊಳ್ಬೇಡ, ನಾವಿದ್ದೀವಿ. ಅಜ್ಜಿ ಸಮಾಧಾನ ಮಾಡ್ಕೊಳ್ಳಿ. ಡಾಕ್ಟರ್ ಹೇಳಿದ್ದಾರೆ ಅವನಿಗೆ ಭಯ ಆಗದ ಹಾಗೆ ಪ್ರೀತಿಯಿಂದ ನೋಡ್ಕೊಳ್ಬೇಕು ಅಂತ. ಮತ್ತೆ ಏನಾದ್ರೂ ಹುಚ್ಚು ಕೆದ್ರೋಗಿ ಅವನ ಸರಿ ಮಾಡಕ್ ಆಗದೆ ಹೋದ್ರೆ ನಮ್ಗೆ ಅಲ್ವಾ ಅಜ್ಜಿ ತೊಂದ್ರೆ. ಅದಕ್ಕೆ ಅಜ್ಜಿ ಇದೆಲ್ಲ. ನಿಮ್ ಯೋಗ್ಯತೆಗೆ ಬೆಂಕಿ ಹಾಕ. ಮೂಲೆಯಲ್ಲಿ ಇರೋ ತಗೊಂಡು ಬಾರಿಸ್ಬಿಟ್ಟೇನು ಅಲ್ಲ ಕಂಡ್ರಲ್ಲೇ. ₹1,00,00,000ಗೋಸ್ಕರ ನಾಯಿ ತರ ಜೋಲ್ ಸುತ್ಕೊಂಡು ಕೂತ್ಕೊಂಡ್ರೆ ಪ್ರಯೋಜನ ಏನು? ₹1,00,00,000 ಪ್ರಯೋಜನನೇ. ಹೆಂಗ್ ದುಡ್ದ್ವಿ ಅನ್ನೋಕ್ಕಿಂತ ಏಟ್ ದುಡ್ದ್ವಿ ಅನ್ನೋದು ಮುಖ್ಯ. ಹಂಗೆ ಹೆಂಗ್ ಸಿಕ್ಕಿದ್ಲು ಅನ್ನೋದಕ್ಕಿಂತ ನಮ್ ಜೊತೆ ಹೆಂಗ್ ಇರ್ತಾಳೆ ಅನ್ನೋದು ಮುಖ್ಯ ಅಲ್ವಾ? ಪಾರು ಯೋಗ್ಯತೆಗೆ ಬೆಂಕಿ ಹಾಕ್ತ ಯಾವನಾದ್ರೂ ಇವ್ನ ತಗೊಂಡಾಗ ಊರಾಚೆ ಬಿಸಾಕ್ರೋ. ಇದೇನ್ ಮನೆ ಹುಟ್ಟಾಗಿತ್ತೇನೋ? ಏನಾದ್ರೂ ಮಾಡ್ಕೊಂಡು ಹಾಳಾಗ್ ಸಾಯ್ರಿ. ನನ್ನ ಮಗನ ಜೀವಕ್ಕೆ ಅಪಾಯ ಆಗದೆ ಹೋದ್ರೆ ಅಷ್ಟೇ ಸಾಕು. ಅಬ್ಬಬ್ಬಬ್ಬಬ್ಬಬ್ಬ, ಅದ್ಯಾವ್ರೇ ಬಂದು ಎದುರುಗಡೆ ನಿಂತ್ಕೊಂಡ್ರು. ಅದ್ಯಾವ್ರು ಕೈ ಮುಗಿದು, ಯಾವ್ರೇ ನಿನ್ನನ್ನು ದೇವ್ರನ್ನಾಗಿ ಮಾಡಿದ್ದು ನಾನೇ ಅಂತ ಹೇಳ್ಬಿಡ್ತಾರೇನೋ ಅಂತ ಮಾತಿನ ಮಳ್ರು. ಹುಟ್ಟಿ ತುಂಬ ಇರೋ ಒಡವೆಗಿಂತಲೂ ಬಟ್ಲು ತುಂಬ ಇರೋ ಕುಂಕುಮ ಲೇಸು. ಇವತ್ತಿನ ದಿವಸ ಈ ಪಾರ್ವತಿ ಏನೇ ಸಾಧನೆ ಮಾಡೋದಕ್ಕೂ ಕಾರಣ ನಾನೇ ಮುಂದೆ ನಿಂತು ಶಿವು ಜೊತೆ ಇವಳನ್ನು ಮದುವೆ ಮಾಡಿದ್ದಕ್ಕೆ ಅಲ್ವಾ? ಶಿವನ ಅವಳ ಮದುವೆ ಆಗಿದ್ದು ಅವಳ ಅದೃಷ್ಟದ ಬಾಗಿಲು ತೆಗೆದು ಒಬ್ಬ ಅಪ್ಪನಾಗಿ, ಮಾವನಾಗಿ, ಈ ಊರಿನ ದೇವರಾಗಿ ಏನ್ ಮಾಡ್ಬೇಕು ಎಲ್ಲ ಮಾಡಾಗಿ. ಬಾಯಿ ಒಳ್ಳೇದಿದ್ರೆ ಇಡೀ ಊರೇ ಒಳ್ಳೇದಂತೆ.
ನನ್ನ ಕರ್ತವ್ಯವನ್ನು ನಾನು ಮಾಡಿ ಈಗ ಪಾರ್ವತಿನ ನಿಮ್ಮ ಮಡ್ಲಿಗೆ ಹಾಕ್ತಾ ಇದ್ದೀನಿ. ಇನ್ನು ಮುಂದೆ ಅವಳು ಬೇಕಾದ ಸಾಧನೆನ ಅವಳಿಷ್ಟ ಬಂದಂಗೆ ಮಾಡ್ಕೊಳ್ಳಿ. ಅಷ್ಟೇ ಅಷ್ಟೇ. ಒಬ್ಬೊಬ್ಬ ಸಿಕ್ಕಿದ್ರೆ ಇಂಥ ಅಪ್ಪ ಸಿಗ್ಬೇಕು. ಎಷ್ಟೆಲ್ಲ ಮಾಡಿ ಏನು ಮಾಡ್ದಂಗೆ ನಿಂತವ್ರಲ್ಲ, ಯಾವ್ರು ಅಯ್ಯೋಪ್ಪ, ಅಳಬೇಡಿಪ್ಪ, ಅಳಬೇಡಿ. ಓವರ್ ಆಗಿ ಬಿಲ್ಡಪ್ ತಗೊಳ್ಳೋದಕ್ಕೆ ಹೋಗ್ಬೇಡಿ. ನಿಮ್ಮ ಕೋಲಿಂದನೇ ಬೆಳಕರಿಯುತ್ತೆ ಅಂತ ನೀವು ಅಂದ್ಕೊಳ್ಳೋಕ್ಕೆ ಹೋಗ್ಬೇಡಿ. ಸತ್ತಿದ್ರಲ್ಲೇ ನಿಮ್ಮ ಆಟಕ್ಕೆಲ್ಲ ನಾನು ಗ್ರ್ಯಾಂಡ್ ಫಿನಾಲೆ ಇರ್ತೀನಿ. ಆಗ ಆಟ ಗೆಲ್ಲೋದು ನಾನು, ಆಟ ಮುಗಿಯೋದು ನೀವು. ಆಯ್ತು, ನಾನು ಇಲ್ಲಿ ಬರ್ತೀನಿ. ಓ, ಯಾಕಪ್ಪ ಇಷ್ಟು ಬೇಗ ಹೊರಡ್ತೀನಿ ಅಂತಿದ್ದೀರಾ ನೀವು? ಇನ್ನೊಂದು ಸ್ವಲ್ಪ ಹೊತ್ತಿದ್ದೋಗ್ಬೋದಿತ್ತೇನೋ. ರೀ ನೋಡ್ರಿ, ಅಪ್ಪ ಹೊರಡ್ತೀನಿ ಅಂತ ಹೇಳ್ತಿದ್ದಾರೆ. ಏನೋ ಅರ್ಜೆಂಟ್ ಕೆಲಸ ಇದೆಯಂತೆ, ನೋಡಿ ನೀವಾದ್ರೂ ಹೇಳಿ. ಅವಂಗೆ ಒಂದ ಎರಡ ಕೆಲಸ ಹೋಗ್ಲಿ ಬಿಡು ಪಾರು. ಅವ ನೀವು ಬಂದಿದ್ದು ಬಹು ಖುಷಿ ಆಯ್ತು. ನಿಮ್ ಒಂದೊಂದು ಮಾತು ಎದೆಗೆ ಹೊಡೆದಂಗಿತ್ತು. ಬಹು ಒಳ್ಳೆ ಮಾತು ಮಾವ. ಆಗ್ಲಪ್ಪ, ಬರ್ತೀನಿ ಎಲ್ರಿಗೂ. ಸರಿ ಕಣ್ಮಾವ. ಹುಷಾರು ಮಾದಪ್ಪಣ್ಣ, ನಿನ್ನ ಮಗನ ಬಗ್ಗೆ ಜೋಕೆ.